ನಮಸ್ಕಾರ. ನಾನು ಡಾಕ್ಟರ್ ಹರೀಶ್, ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜನ್, ಇಮಾಸ್ ಹಾಸ್ಪಿಟಲ್, ಬಸವನಗುಡಿ, ಬ್ಯಾಂಗ್ಳೂರು. ನಮ್ಮ ಹತ್ರ ಬರೋಂಥ ಮೋಸ್ಟ್ ಆಫ್ ದ ಪೇಷಂಟ್ಸು ನನಗೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಇದೆ, ಆದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿದೆ, ಇದಕ್ಕೂ ಗ್ಯಾಸ್ಟ್ರೈಟಿಸ್ಗೂ ಏನಾದರೂ ಸಂಬಂಧ ಇದೆಯಾ, ನನಗೆ ಪಿತ್ತಕೋಶದಲ್ಲಿ ಸ್ಟೋನ್ ಇರೋದಕ್ಕೆ ಸರ್ಜರಿ ಬೇಕಾ ಅಂತ ಕೆಲವು ಪೇಷಂಟ್ಸ್ಗಳು ಕೇಳ್ಕೊಂಡ್ಬರ್ತಾರೆ. ಪಿತ್ತಕೋಶದಲ್ಲಿ ಕಲ್ಲು ಇದ್ರೆ ಎಲ್ಲರಿಗೂ ಸರ್ಜರಿ ಬೇಕು ಅಂತ ಇಲ್ಲ. ಕೆಲವ್ರಿಗೆ ಸಿಂಪ್ಟಮ್ಸ್ ಇರೋರು ಮಾತ್ರ. ಏನು ಸಿಂಪ್ಟಮ್ಸ್ ಇರುತ್ತೆ? ಇಂಡೈಜೆಷನ್, ಊಟ ಮಾಡಿದ್ರೆ ಡೈಜೆಸ್ಟ್ ಆಗ್ತಾ ಇರಲ್ಲ, ಅಥವಾ ಫ್ಯಾಟ್ ಫುಡ್ನ ತಿಂದರೆ ಬ್ಲೋಟಿಂಗ್ ಸೆನ್ಸೇಷನ್ ಬರುತ್ತೆ, ಇಂಡೈಜೆಷನ್ ಆಗುತ್ತೆ, ಅಥವಾ ಹೊಟ್ಟೆಲ್ಲೇ ಇರುತ್ತೆ ಡಾಕ್ಟ್ರೆ ಅಂತ ಕೇಳ್ತಾರೆ. ಕೆಲವ್ರಿಗೆ ಹೊಟ್ಟೆ ನೋವು ಬರೋಂಥದ್ದು, ಏನು ಅಪ್ಪರ್ ಅಬ್ಡಮನ್ ಪೇಯ್ನ್ ಅಥವಾ ಹೊಟ್ಟೆಯ ರೈಟ್ ಸೈಡಲ್ಲಿ ನೋವು ಬರೋಂಥದ್ದು, ಇದು ಗಾಲ್ ಬ್ಯಾಡ್ರು ಸ್ಟೋನ್ಸ್ ಇರೋಂಥ ಸಿಂಪ್ಟಮ್ಸ್. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಇದನ್ನು ಗ್ಯಾಸ್ಟ್ರೈಟಿಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಅವರು ಗ್ಯಾಸ್ಟ್ರೈಟಿಸ್ ಮೆಡಿಸಿನ್ನ ಪ್ಯಾನ್ ಟ್ಯಾಬ್ಲೆಟ್ಗಳನ್ನ ತೊಗೊತಾ ಇರ್ತಾರೆ. ಸೊ ಪೇಷಂಟ್ಗಳು ಅರ್ಥ ಮಾಡ್ಕೋಬೇಕು, ಕೆಲವು ಸತಿ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸು ಮತ್ತು ಗಾಲ್ ಬ್ಯಾಡರ್ ಸ್ಟೋನ್ ಸಿಂಪ್ಟಮ್ಸು ಒಂದೇ ಆಗಿರುತ್ತೆ. ಅದನ್ನು ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಡಯಾಗ್ನೋಸ್ ಮಾಡಿಕೊಂಡು ವೈದ್ಯರ ಸಲಹೆ ಪಡ್ಕೋಬೇಕು. ಎರಡನೇ ಕ್ವಶನ್ ಏನು? ಪಿತ್ತಕೋಶ ಕಲ್ಲಿದ್ದರೆ ಆಪರೇಷನ್ ಬೇಕಾ? ಡೆಫಿನೆಟ್ ಆಗಿ ಇಲ್ಲ. ಎಲ್ಲ ಪೇಷಂಟ್ಸ್ಗಳಿಗೂ ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಅಂದರೆ ಆಪರೇಷನ್ ಬೇಕು ಅಂತ ಅಲ್ಲ. ಡಿಪೆಂಡ್ಸ್ ಆನ್ ದ ಸ್ಟೋನ್ ಸೈಜ್. ಈಗೇನು ಪಿತ್ತಕೋಶದಲ್ಲಿ ಕಲ್ಲು 2 ಮಿಲಿಮೀಟ್ರ್ ಅಥವಾ 3 ಮಿಲಿಮೀಟ್ರ್ 4 ಮಿಲಿಮೀಟ್ರ್ ಇದ್ದಾಗ ನಾವು ಅವ್ರನ್ನ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಕೆಲವು ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತೀವಿ, ಡಯಟ್ ಚೇಂಜಸ್ ಮಾಡ್ಕೊಳ್ಳೋಕೆ ಹೇಳ್ತೀವಿ, ಅಥವಾ ಅಲಾರಮಿಂಗ್ ಸಿಂಪ್ಟಮ್ಸ್ ಏನಾದರೂ ಬಂದರೆ ಅದಕ್ಕೆ ಎಚ್ಚೆತ್ಕೊಳ್ಳೋದಕ್ಕೆ ಹೇಳ್ತೀವಿ. ಸೊ ಸ್ಟೋನ್ ಸೈಜ್ ಮೋರ್ ದೆನ್ 1 ಸೆಂಟಿಮೀಟರ್ ಇತ್ತು, ಪೇಷಂಟು ಡಯಾಬಿಟಿಸ್ ಇದ್ದು ಸಿಂಪ್ಟಮ್ಸ್ ಇದೆ, ಗಾಲ್ ಬ್ಯಾಡರ್ ಸ್ಟೋನಿಂದ ಸಿಂಪ್ಟಮ್ಸ್ ಬರ್ತಾ ಇದೆ, ಅಥವಾ ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಪೇನ್ ಅಂದರೆ ತಡ್ಕೊಳಕ್ಕಾಗದಷ್ಟು ನೋವು ಬಂದು ಗಾಲ್ ಬ್ಯಾಡರ್ ಸ್ಟೋನಿಂದನೇ ನೋವು ಬರ್ತಾ ಇದೆ ಅಂತ ನಾವೇನಾದರೂ ಪ್ರೂವ್ ಮಾಡಿದಾಗ ದೀಸ್ ಆರ್ ಆಲ್ ದ ಫ್ಯೂ ಸಿಂಪ್ಟಮ್ಸ್. ಆವಾಗ ನಾವು ಅದಕ್ಕೆ ಪೇಷಂಟ್ಗೆ ಸರ್ಜರಿ ಬೇಕು ಅಂತ ನಾವು ಇಂಡಿಕೇಶನ್ನ ಹೇಳ್ತೀವಿ. ಸೊ ಓವರಾಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಲ್ ಬ್ಯಾಡರ್ ಸ್ಟೋನ್ಸು ಕೆಲವು ಸತಿ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ನ ಪೇಷಂಟ್ಗೆ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಗಾಲ್ ಬ್ಯಾಡರ್ ಸ್ಟೋನ್ಸ್ಗಳಿಗೂ ಸರ್ಜರಿ ಬೇಕಾಗಿಲ್ಲ. ಕೆಲವು ಗಾಲ್ ಬ್ಯಾಡರ್ ಸ್ಟೋನ್ನ ಟ್ರೀಟ್ಮೆಂಟು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು.